ಸರ್ಕಾರದ ಆಫರ್ಗೆ ಸೊಪ್ಪು ಹಾಕದ ಸಾರಿಗೆ ನೌಕರರು. ಸರ್ಕಾರದ ಆಫರ್ ಅನ್ನು ಸಾರಿಗೆ ನೌಕರರು ತಿರಸ್ಕರಿಸಿದ್ದಾರೆ. ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಆಗ್ರಹಿಸಿ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದು ಸರ್ಕಾರದ ಪ್ರಸ್ತಾವನೆಯನ್ನ ನೌಕರರ ಸಂಘಟನೆಗಳು ತಿರಸ್ಕರಿಸಿವೆ. ಕಳೆದ 26 ತಿಂಗಳ ಅರಿಯರ್ಸ್ ಮತ್ತು 2025ರಿಂದ ವೇತನ ಪರಿಷ್ಕರಣೆ ಮಾಡಿಲ್ಲ ಅನ್ನುವಂಥದ್ದು ಅವರ ಬೇಡಿಕೆಗಳಲ್ಲೊಂದು. ಸರ್ಕಾರದ ಮಣಿಸುವ ಹಠಕ್ಕೆ ಬಿದ್ದ ಸಾರಿಗೆ ನೌಕರರ ಪಡೆ 26 ತಿಂಗಳ ಹಿಂಬಾಕಿ ಬಿಡುಗಡೆ ಮಾಡಿ ಆನಂತರದಲ್ಲೇ ನಾವು ಕರ್ತವ್ಯಕ್ಕೆ ಹಾಜರಾಗ್ತೀವಿ ಅಂತ ಕೂಡ ಹೇಳ್ತಾ ಇರುವಂಥದ್ದು. 38 ತಿಂಗಳ ಅರಿಯರ್ಸ್ ಪೂರ್ತಿ ಬಿಡುಗಡೆಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. 2024ರಿಂದಲೇ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಗೆ ಆಗ್ರಹ ಮಾಡಿದ್ದಾರೆ. ಇವತ್ತು ಸಂಜೆ 4 ಗಂಟೆಯವರೆಗೆ ಸರ್ಕಾರಕ್ಕೆ ಗಡುವು ನೀಡಲಾಗಿದೆ. ನಾಳೆಯಿಂದಲೇ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆ ಇದೆ. ಸರ್ಕಾರದ ಆಫರ್ಗೆ ಸಾರಿಗೆ ನೌಕರರು ಸೊಪ್ಪು ಹಾಕ್ತಾ ಇಲ್ಲ. ಸರ್ಕಾರ ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕು ಅನ್ನುವಂಥ ಒತ್ತಾಯ ಅವರದ್ದು. 26 ತಿಂಗಳ ಅರಿಯರ್ಸ್ ಮತ್ತು 2025ರಿಂದ ವೇತನ ಪರಿಷ್ಕರಣೆ ಮಾಡಿಲ್ಲ, ಅದೆಲ್ಲವೂ ಆಗಬೇಕು ಅನ್ನೋದು ನೌಕರರ ಪಟ್ಟು. ಸರ್ಕಾರದ ಪ್ರಸ್ತಾವನೆಯನ್ನು ಕೂಡ ತಿರಸ್ಕರಿಸಿರುವಂಥದ್ದು ನೌಕರರ ಸಂಘಟನೆಗಳು. ಬಹುಮುಖ್ಯವಾಗಿ ನಾವಿಲ್ಲಿ ಗಮನಿಸ್ತಾ ಹೋದ್ರು ಸಾರಿಗೆ ನೌಕರರು ವಿವಿಧ ಬೇಡಿಕೆಗಳನ್ನು ಈಡೇರಿಸಬೇಕು ಅಂತ ಒತ್ತಾಯಿಸಿ ಪಟ್ಟು ಹಿಡಿದು ಕೂತಿದ್ದಾರೆ. ಇಪ್ಪತ್ತಾರು ತಿಂಗಳ ಹಿಂಬಾಕಿ ಬಿಡುಗಡೆ ಮಾಡಲು ಸರ್ಕಾರ ಆದೇಶವನ್ನು ಹೊರಡಿಸಬೇಕು ಅನ್ನುವಂಥದ್ದು ಕೂಡ ಈ ಸಂದರ್ಭದಲ್ಲಿ ತಮ್ಮ ಬೇಡಿಕೆಗಳಲ್ಲೊಂದು. 2024ರಿಂದಲೇ ಅನ್ವಯವಾಗುವಂತೆ ವೇತನ ಪರಿಷ್ಕರಣೆಗೆ ಆಗ್ರಹಿಸಲಾಗ್ತಾ ಇದೆ. ಇನ್ನು ಇವತ್ತು ಸಂಜೆ 4 ಗಂಟೆಯವರೆಗೆ ಸರ್ಕಾರಕ್ಕೆ ಗಡುವನ್ನು ನೀಡಲಾಗಿದೆ. ಗಡುವಿಗೂ ಕೂಡ ಮಣಿಯದಿದ್ರೆ ನಾಳೆಯಿಂದಲೇ ರಾಜ್ಯಾದ್ಯಂತ ಬಸ್ ಸಂಚಾರ ಬಂದ್ ಆಗುವ ಸಾಧ್ಯತೆಯೂ ಅಲ್ಲಗಳೆಯುವಂತಿಲ್ಲ. ಇವತ್ತೇನೋ ಒಂದಷ್ಟು ಪ್ರೊಟೆಸ್ಟ್ಗಳು, ಅಂದರೆ ಸಾರಿಗೆ ನೌಕರರು ನಮ್ಮ ಬೇಡಿಕೆಗಳನ್ನು ಈಡೇರಿಸಿ ಅಂತ ಸರ್ಕಾರದ ಮುಂದೆ ಈಗಾಗಲೇ ವಿವಿಧ ಬೇಡಿಕೆಗಳನ್ನು ಇಟ್ಟಿದ್ದಾರೆ. ಇಷ್ಟಕ್ಕೂ ಮಣಿಯದೇ ಇದ್ರೆ ನೋಡಿ, ಇವತ್ತು ಎಲ್ಲ ಕಡೆಗಳಲ್ಲೂ ಕೂಡ ಬಸ್ ಸಂಚಾರ ಎಂದಿನಂತಿದೆ. ಆದರೆ ಇವತ್ತು ಸಂಜೆಯ ಒಳಗಡೆ ತಮ್ಮ ಬೇಡಿಕೆಗಳನ್ನು ಈಡೇರಿಸ್ತಾ ಇದ್ರೆ, 38 ತಿಂಗಳ ಹಿಂಬಾಕಿಯನ್ನು ಬಿಡುಗಡೆ ಮಾಡದೇ ಇದ್ರೆ ಖಂಡಿತವಾಗಲೂ ನಾಳೆಯಿಂದ ಬಸ್ ಸಂಚಾರ ವ್ಯತ್ಯಯ ಆದರೂ ಅಚ್ಚರಿ ಪಡಬೇಕಾಗಿಲ್ಲ. 1271 ಕೋಟಿ ರೂಪಾಯಿ ನೋಡಿ, ಇಲ್ಲಿ ಸರ್ಕಾರದ ಮಣಿಸುವಂತಹ ಹಠಕ್ಕೆ ಬಿದ್ದ ಸಾರಿಗೆ ನೌಕರರು ಪಟ್ಟು ಹಿಡಿದಿದ್ದಾರೆ. ನಮ್ಮ 26 ತಿಂಗಳ ಹಿಂಬಾಕಿಯನ್ನು ನೀಡಿ ಅಂತ, ಅಂದರೆ 38 ತಿಂಗಳ ಅರಿಯರ್ಸ್ ಬರಬೇಕಾಗಿದೆ, ಅದೆಲ್ಲವನ್ನು ಪೂರ್ತಿ ಬಿಡುಗಡೆ ಮಾಡಬೇಕು ಅಂತ ನೌಕರರು ಪಟ್ಟು ಹಿಡಿದು ಕೂತಿದ್ದಾರೆ. ಸರ್ಕಾರಕ್ಕೆ ಇದೊಂದು ನುಂಗಲಾರದ ಬಿಸಿ ತುಪ್ಪವಾಗಿ ಪರಿಣಮಿಸಿರುವಂಥದ್ದು. ಈ ಸಂಬಂಧ ನೌಕರರ ಈ ಒಂದು ಪಟ್ಟಿನ ನಡುವೆಯೇ ಸಂಧಾನ ಮಾತುಕತೆ ನಡೆಸುವಂಥ ಒಂದು ನಿಟ್ಟಿನಲ್ಲಿ ಕೂಡ ಸರ್ಕಾರ ಕಸರತ್ತನ್ನು ಮಾಡಲಿಕ್ಕೆ ಮುಂದಾಗಬಹುದು. ಆದರೆ ಯಾವುದೇ ಕಾರಣಕ್ಕೂ ಸೊಪ್ಪು ಹಾಕೋದಿಲ್ಲ ಅಂತ ಪಟ್ಟು ಹಿಡಿದು ಕೂತಿದ್ದಾರೆ ನೌಕರರು. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.